ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ ಚಿಕನ್ನ ತೊಗೊಂಡು ಬಂದಿದ್ದೀನಿ. ಚಿಕನ್ನಿಂದ ಯಾವ ರೀತಿಯಾಗಿ ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮಳೆ ಬರ್ತಾ ಇದೆ, ಬಟ್ಟೆ ಎಲ್ಲನೂ ಮಿಷಿನ್ಗೆ ಹಾಕಿದ್ದೀನಿ. ಆಚೆ ಹಾಕ್ಬೇಕಂತಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಅಂತಲೇ ಹೇಳ್ಬೋದು. ಬಟ್ಟೆಗಳನ್ನ ಒಣಗಿಸೋದೇ ಒಂದು ಚಾಲೆಂಜ್ ಆಗಿದೆ. 3 ದಿನ ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ ಆಚೆ ಕಡೆ ಬಟ್ಟೆಗಳು ಹಾಕೋದಾಗಲಿ, ಒಣಗಿಸೋದಾಗಲಿ, ಮತ್ತು ಆಚೆ ಕಡೆ ಹೋಗಿ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬರೋದು ಮಕ್ಕಳನ್ನಂತೂ ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು. ನೋಡಿ, ಮಳೆ ಬರ್ತಾ ಇರೋದ್ರಿಂದ ಗಿಡಗಳೆಲ್ಲನೂ ನೀಟಾಗಿ ಹಚ್ಚ ಹಸಿರಾಗೇ ಇದೆ. ಬೆಳಗ್ಗೆ ಎದ್ದು ನಾವು ಮನೆ ಮುಂದೆ ಪಾಟಲ್ಲಿ ಗಿಡಗಳನ್ನ ಹಾಕ್ಕೊಂಡಿರ್ತೀವಿ. ಈ ರೀತಿಯಾಗಿ ಗಿಡಗಳನ್ನ ನೋಡೋದಾಗಲಿ, ಹಸಿರನ್ನ ಬೆಳಗ್ಗೆ ಎದ್ದು ನೋಡೋದ್ರಿಂದ ಕಣ್ಣು ದೃಷ್ಟಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಣ್ಣಿಗೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮನೆ ಮುಂದೆ ನೀವು ಗಿಡಗಳನ್ನ ಬೆಳೆಸಿ. ಮಳೆ ಬರ್ತಾ ಇದೆ, ಅಕ್ಕ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪು ನೋಡೋಕ್ಕೆ ಹೋಗ್ತಿದ್ದಾನೆ. ಇನ್ನೂ ಬಂದಿಲ್ಲ, ಅವ್ನು ಕಾಯ್ತಾ ಇದ್ದಾನೆ. ಮಳೆ ಬೇರೆ ಬರ್ತಿದೆ, ಏನು ಮಾಡುತ್ತೆ ಅಕ್ಕ ಅಂದ್ಬಿಟ್ಟು. ಅಪ್ಪುಗೆ ಆಟಾಡೋಕ್ಕೆ ಯಾರಾದರೂ ಇರಬೇಕು, ಅಕ್ಕ ಇನ್ನೂ ಬಂದಿಲ್ಲ ಅಂತ ಕಾಯ್ತಿದ್ದಾನೆ. ಅಪ್ಪು, ಅಕ್ಕ ಬಂತಾ? ಇನ್ನೂ ಬಂದಿಲ್ವಾ? ಕರ್ಕೊಂಬರ್ತೀಯ ಹೋಗಿ? ಹೋಗು, ಕರ್ಕೊಂಬ, ನಡ್ಕೊಂಡೋಗಿ, ಛತ್ರಿ ತೊಗೊಂಡೋಗಿ. ನೀನು ನೆಂದೋಗ್ಬಿಡ್ತೀಯಾ? ಪರವಾಗಿಲ್ಲ, ಹೋಗು, ಛತ್ರಿ ಇದೆಯಲ್ಲ. ಜೋರಾಗಿ ಬಂದರೆ ಏನಾಗುತ್ತೆ? ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತಾ? ಡ್ರೆಸ್ ಚೇಂಜ್ ಮಾಡುವಂತೆ, ಹೋಗು ಬಂದಮೇಲೆ. ಕರ್ಕೊಂಬತ್ತೀಯ ಹೋಗಿ ಅಕ್ಕನ? ಹೋಗ್ತೀಯಾ? ಡನ್ ಡನ್. ಹೋಗ್ತೀಯಾ? ನಿಜ ಹೋಗ್ತೀಯಾ? ದಾರಿ ಗೊತ್ತಾಗುತ್ತಾ ನಿಂಗೆ? ಸರಿ, ಹೋಗು, ಬಾಯ್. ಅಪ್ಪು ಮಳೆ ಬರ್ತಾ ಇದೆ, ಅಕ್ಕ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಕರ್ಕೊಂಡು ಬರ್ತೀನಿ ಅಂತ ಅವನೇ ಹೋಗ್ತಿದ್ದಾನೆ. ಅವನಿಗೂ ಬೇಜಾರಾಗ್ತಿತ್ತು. ಮಳೆ ಆಚೆ ಕಡೆ ಹೋಗಿ ಆಟಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ಮಳೆ ನಿಲ್ತು ಅಂದ್ಬಿಟ್ಟು ಅಕ್ಕನ್ನ ನೋಡೋ ಇದ್ರಲ್ಲಾದರೂ ನಾನು ಆಟಾಡೋದಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವನೇ ಆಚೆ ಕಡೆ ಬಂದು ಆಟ ಆಡ್ತಿದ್ದಾನೆ. ಮಳೆ ಬರ್ತಾಯಿತ್ತು, ತನ್ವಿನ ಹೇಗೆ ಕರ್ಕೊಂಡು ಬರೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಟೋದವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಸಿಕ್ಕಾಬಟ್ಟೆ ಮಳೆ ಇರೋದ್ರಿಂದ ಚಳಿಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ, ಮತ್ತು ಬಿಸಿ ಬಿಸಿಯಾಗಿ ಮನೇಲೇ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸರಿ ಸಂಜೆ ಊಟಕ್ಕೆ ಚಿಕನ್ ಏನಾದರೂ ತೊಗೊಬಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನೀರು ದೋಸೆ ಮತ್ತು ಬಾದಾಮ್ ಚಿಕನ್ ಗ್ರೇವಿನ ಮಾಡೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸರಿ, ಸ್ವಲ್ಪ ಮಳೆ ಕಮ್ಮಿ ಆಯಿತು, ತನ್ವಿ ಬಂದು ಸ್ಕೂಲಿಂದ ಇಬ್ಬರು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನು ಬಿಟ್ಬಿಟ್ಟು ನಾನಿಲ್ಲಿ ಚಿಕನ್ ತೊಗೊಂಡು ಬರೋಣ ಅಂತ ಹೋದೆ. ಫಿಶ್ ಎಲ್ಲನೂ ಚೆನ್ನಾಗಿತ್ತು. ಸರಿ, ಫಿಶ್ ತೊಗೊಳ್ಳೋಣ, ಚಿಕನ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ತನ್ವಿ ಚಿಕನ್ ತೊಗೊಂಡು ಬಾ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನಿಲ್ಲಿ ಚಿಕನ್ನ ತೊಗೊಂಡು ಬಂದೆ. ಅರ್ಧ kg ಆಗುವಷ್ಟು ಚಿಕನ್ನ ನಾನಿಲ್ಲಿ ತೊಗೊಂಡು ನೀಟಾಗಿ ತೊಳೆದು ಅರಿಶಿನದ ಪುಡಿ ಹಾಕಿ ತೊಳೆದು ನೀರೆಲ್ಲನೂ ನೀಟಾಗಿ ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಚಿಕನ್ನು ಮಟನ್ ಏನೇ ತರಲಿ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ತೊಳೆದಿಟ್ಕೊಳ್ಳಿ. ಸ್ಮೆಲ್ ಏನೇ ಇದ್ರೂ ಹೋಗುತ್ತೆ. ಸ್ವಲ್ಪ ಅರಿಶಿನದ ಪುಡಿನ ಜಾಸ್ತಿನೇ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವಿವಾಗ ಬಾದಾಮ್ ಚಿಕನ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ಫಸ್ಟು ಮ್ಯಾರಿನೇಟ್ನ ಮಾಡ್ಕೊಳ್ಳೋಣ. ಅರ್ಧ kg ಚಿಕನ್ಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದಿಷ್ಟು ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಪ್ಪ ಈ ರೀತಿಯಾಗಿ ಮಾಡೋದು ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಮತ್ತು ಮೊಸರು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಮತ್ತು ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಬೆಂದಿರುತ್ತೆ. ಬೆಂದಾಗ ನೀಟಾಗಿ ಮಕ್ಕಳಿಗೆ ತಿನ್ನೋದಕ್ಕೆ ಒಂಥರ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವಿಲ್ಲಿ ಅರ್ಧ ಗಂಟೆ ಆಗುವಷ್ಟು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಇಡೋಣ. ನೆಕ್ಸ್ಟು ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ನೆಂದಿರುತ್ತಲ್ವ, ಕರಿಬೇವಿಂದು ಫ್ಲೇವರು ಬಿಟ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವು ಕಲಸಿಟ್ಟು ಒಂದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಆಗುವಷ್ಟು ನೆನೆಯೋದಕ್ಕೆ ಬಿಡೋಣ. ನೆಕ್ಸ್ಟ್ ಇವಾಗ ಬಾದಾಮ್ ಚಿಕನ್ ಮಾಡೋದಕ್ಕೆ ನಾನಿವಾಗ ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ, ಹಾಗೆ ಒಂದು ಕಾಲು ಕಪ್ ಆಗುವಷ್ಟು
ಬೇಬಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಬೇಬಿ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಗೋಡಂಬಿನೇ ಸಹ ಸೇರಿಸಿ ಇದಿಷ್ಟನ್ನು ನಾವು ಚೆನ್ನಾಗಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟು ಒಂದು ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಒಂದು 2-3 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿ 1 ಗೆಡ್ಡೆ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಚಿಕ್ಕದು ಟೊಮೊಟೊನ ಸೇರಿಸೋಣ. ಇಲ್ಲಾಂತಂದರೆ ಒಂದು ಅರ್ಧ ಆಗುವಷ್ಟು ಟೊಮೊಟೊನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟಿಗಷ್ಟೇ. ಹಾಗೆ ನೆಕ್ಸ್ಟು ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಟೊಮೊಟೊ, ಹಾಗೆ 1 ಗೆಡ್ಡೆ ಆಗುವಷ್ಟು ಈರುಳ್ಳಿ, ಇಷ್ಟನ್ನು ಸಹ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೂ. ನೆಕ್ಸ್ಟು ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, 1 ಅವರ್ ಆದಮೇಲೆ ನಾನಿಲ್ಲಿ ಇದಿಷ್ಟನ್ನು ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ ಎಲ್ಲನೂ ಸಹ ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ನಾವು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ಕರಿಬೇವು ಘಮ ತುಂಬಾ ಚೆನ್ನಾಗಿ ಬರ್ತಿದೆ. ಅದರಿಂದ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದಂತಲೇ ಹೇಳ್ಬೋದು. ಇದಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಾಕಿದ ತಕ್ಷಣ ಸ್ವಲ್ಪ ಎಲ್ಲ ಎಣ್ಣೆಯಾಗಿ ಬಿಟ್ಕೊತಾ ಇದೆ. ಹಾಗೆ ಸ್ವಲ್ಪ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಏನೇ ಸ್ಮೆಲ್ ಇದ್ದರೂ ಚಿಕನಲ್ಲಿ ಎಲ್ಲನೂ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಅರಿಶಿಣದ ಪುಡಿ, ಕರಿಬೇವು ಆ ಥರದನ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ. ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಗೆ ನೀರು ಬಿಟ್ಕೊತಾ ಇದ್ದಂಗೆ ನಾವಿವಾಗ ಏನು ಆಗಲೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ವಿ, 1 ಸ್ಪೂನ್ ಹಾಕುವಷ್ಟು ಪುಡಿ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡಿದ್ವಿ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗೆ ಸ್ವಲ್ಪ ನಾನಿವಾಗ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಚಿಕನ್ನ ಹುರಿಬೇಕಾದ್ರೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು, ಆವಾಗ ಉಪ್ಪು ಖಾರ ಏನಂತೀವಿ ನೋಡಿ ಅದು ಚೆನ್ನಾಗೆ ಹಿಡಿಯುತ್ತೆ. ನೆಕ್ಸ್ಟು ಇದಿಷ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತೆಂಗಿನಕಾಯಿ ಮತ್ತು ಬಾದಾಮಿನ ಏನು ರುಬ್ಬಿ ಇಟ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ತಾ ಇದ್ದೀನಿ. ಆ ಮಸಾಲೆನ ನಾನಿಲ್ಲಿ ಚಿಕನ್ಗೆ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಒಂದು ಮಸಾಲೆ ಆದರೆ ತೆಂಗಿನಕಾಯಿ ಮತ್ತು ಬಾದಾಮಿನ ರುಬ್ಕೊಂಡಿರುವಂತಹ ಗೋಡಂಬಿನ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೇ ಒಂದು ಟೇಸ್ಟು ಕೊಡುತ್ತೆ. ಈ ರೀತಿಯಾಗಿ ಮಸಾಲೆನ ಸೇರಿಸಿ ಚೆನ್ನಾಗೆ ಒಂದು 5-10 ನಿಮಿಷಗಳ ಕಾಲ ನಾವಿವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಘಮ ಅಂತೂ ಆಲ್ರೆಡಿ ತುಂಬಾ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಕುದೀತಾ ಇದ್ದಂಗೆ 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಳ್ಳಿ. ಹಾಗೆ ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳಿ. ಇದು ಆಪ್ಷನಲ್ ಅಷ್ಟೇ, ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಟೇಸ್ಟು ಚೆನ್ನಾಗಿ ಬರುತ್ತೆ. ಚಿಕನ್ ಮಸಾಲ 1 ಸ್ಪೂನು ಹಾಗೆ ಗರಂ ಮಸಾಲ 1 ಸ್ಪೂನ್ ಹಾಕಿ ಚೆನ್ನಾಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲನೂ ಏನು ಹಾಕಿದ್ವಿ ನೋಡಿ, ಎಲ್ಲನೂ ಮಸಾಲೆ ಎಲ್ಲನೂ ಹಸಿ ಸ್ಮೆಲ್ ಹೋಗಿ ಚೆನ್ನಾಗೆ ಬೆಂದಾಗಿದ್ದಾದಮೇಲೆ ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪೆಪ್ಪರ್ ಪುಡಿನ ಸೇರಿಸ್ತಾ ಇದ್ದೀನಿ. ಅಂದರೆ ಮೆಣಸುಕಾಳು ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 3/4 ಭಾಗ ಆಗುವಷ್ಟು ಬೆಂದಿದ್ದಾದಮೇಲೆ ಚಿಕನ್ನು ಆ ಲಾಸ್ಟಿಗೆ ಸ್ವಲ್ಪ ಮೆಣಸುಕಾಳು ಪುಡಿನ ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗ್ರೇವಿ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೆಂದು ಸ್ವಲ್ಪ ಎಲ್ಲನೂ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಈ ಬಾದಾಮ್ ಚಿಕನ್ ಗ್ರೇವಿ ಏನಂದ್ವಿ ನೋಡಿ ಅದು ಸೂಪರ್ ಟೇಸ್ಟಿಯಾಗಿ ರೆಡಿ ಆಗಿದೆ. ನೆಕ್ಸ್ಟು ಸ್ಟವ್ನ ಆಫ್ ಮಾಡಿ ನಾವಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳೋಣ. ಹುಳಿ ಆಗಿದ್ದರೆ ಚಿಕನ್ನು ಉಪ್ಪು ಖಾರ ಹುಳಿ ಏನಂತೀವಿ ನೋಡಿ ಅದು ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ಸೇರಿಸಿ ಹಾಗೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫೈನಲ್ಲಾಗಿ ನಾವಿಲ್ಲಿ ನಿಂಬೆ ಹುಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ಹಾಕಿದ್ದಾದಮೇಲೆ ನೋಡಿ ತುಂಬಾ ಚೆನ್ನಾಗಾಗಿದೆ. ಚಿಕನ್ ಎಲ್ಲನೂ ಸಹ ಚೆನ್ನಾಗಿ ಬೆಂದಿದೆ. ನಾವಿಲ್ಲಿ ಮೊಸರು ಮತ್ತು ಚಿಲ್ಲಿ ಪುಡಿ ಏನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ನೋಡಿ ಅದು ಇದಕ್ಕೋಸ್ಕರನೇ ಹೇಳೋದು. ಚಿಕನ್ ಚೆನ್ನಾಗಿ ಬೆಂದು ಸಾಫ್ಟಾಗಿ ಆಗಿದೆ ಮತ್ತು ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಮೊದಲೇ ಹಿಡಿದಿರುತ್ತೆ ಮತ್ತು ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆಯೇ ಇರಲ್ಲ. ನಾನು ಇವಾಗ ಈ ಗ್ರೇವಿಗೆ ನಿಮ್ಮೆಲ್ರಿಗೂ ನಾನಿಲ್ಲಿ
ನೀರು ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಅಕ್ಕಿನ ಒಂದು 3 ಅಥವಾ 4 ಅವರು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದರೆ ನೀವು ನೈಟನ್ನು ಸಹ ನೆನೆಸ್ಕೋಬೋದು. ನಾನಿಲ್ಲಿ ಒಂದು 3 ಅವರ್ ಅಥವಾ 4 ಅವರ್ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಿಷ್ಟನ್ನು ಸಹ ನಾನಿಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ಈ ರೀತಿಯಾಗಿ ನುಣ್ಣಗೆಲ್ಲನೂ ರುಬ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನೀಟಾಗಿ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನೆಲ್ಲನೂ ಸ್ವಲ್ಪ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ನಾನು ಯಾವ ಕಪ್ಪಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ನಾನು 2 ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಕಪ್ಪು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ಪು ಅಕ್ಕಿಗೆ 2 ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ನೀರು ದೋಸೆನೇ ನಾವಿಲ್ಲಿ ಇನ್ಸ್ಟೆಂಟಾಗೇ ಮಾಡ್ಕೋಬೋದು. ಅಂದರೆ ಅಕ್ಕಿ ನೆನೆಸಿಟ್ಕೊಂಡಿದ್ರೆ ಸಾಕು, ಬೇಗನೆ ಸಹ ನಾವಿಲ್ಲಿ ಮಾಡ್ಕೋಬೋದು. ಒಂದು 5 ಅಥವಾ 10 ನಿಮಿಷಗಳ ಕಾಲ ಇದನ್ನು ಕಲಸಿ ನೆನೆಯೋದಕ್ಕೆ ಬಿಟ್ಟು ನೆಕ್ಸ್ಟ್ 5-10 ನಿಮಿಷ ಆದಮೇಲೆ ಹಂಚನ್ನ ಕಾಯೋದಕ್ಕೆ ಇಡೋಣ. ಹಂಚು ಚೆನ್ನಾಗಿ ಕಾಯಬೇಕು. ಆವಾಗಷ್ಟೇ ನಿಮಗೆ ಯಾವ ರೀತಿಯ ಬೇಕೋ ಆ ರೀತಿಯಾಗಿ ತುಂಬಾ ತೆಳ್ಳು ಆಗಿರಬೇಕು ಹಿಟ್ಟು. ಚೆನ್ನಾಗಿ ಹಂಚು ಕಾದಿದ್ದಾದಮೇಲೆ ಹಾಕಿ 1 ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಆಯ್ತಿದ್ದಂಗೆ ನೋಡಿ ಅದೇ ಸಹ ಎಲ್ಲನೂ ಸುತ್ತನೇ ಅದೇ ಬಿಟ್ಕೊತಾ ಬರ್ತಾಯಿದೆ. ನಾವೇನು ಕಷ್ಟಪಟ್ಟು ತೆಗಿಬೇಕು ಅಂತ ಅವಶ್ಯಕತೆ ಏನಿರಲ್ಲ. ಅದಾಗಿದ್ದೇನೆ ಹಂಚಿಂದ ಎದ್ದೇಳ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ತೆಗೆದು ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು. ತುಂಬಾ ಕಷ್ಟ ಅಂತೂ ಏನಿರಲ್ಲ. ಹಾಗೆ ನೆಕ್ಸ್ಟು ನಾನಿವಾಗ ಇನ್ನೊಂದು ಸಹ ಹಾಕ್ತಾ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಶೇಪ್ ಬೇಕು ಅಥವಾ ಆಕಾರ ಬೇಕು ಅಂತ ಏನಿಲ್ಲ. ನಮಗೆ ಯಾವ ರೀತಿ ಆಗಬೇಕೋ ಆ ರೀತಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಜಸ್ಟ್ ಸುಮ್ಮನೆ ಸೌಟ್ ತೊಗೊಂಡು ಹೀಗೆ ಹಾಕಿದ್ರೆ ಹಂಚಿದ ಮೇಲೆ ಆಯಿತು. ಈ ರೀತಿಯಾಗಿ ಮಾಡಿಕೊಂಡು ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟಾದಮೇಲೆ ಸಹ ಅದೇ ಚೆನ್ನಾಗಿ ಬೆಂದು ಎದ್ದೇಳ್ಬಿಡುತ್ತೆ. ಬೇಕಂದರೆ ನೀವು ಮತ್ತೆ ಉಲ್ಟಾ ಬೇಯಿಸ್ಕೊಬೋದು, ಇಲ್ಲ ಅಂತಂದರೆ ಬೇಡ, ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಸೂಪರ್ ಟೇಸ್ಟಿಯಾಗಿ ನೀರು ದೋಸೆ ಸೂಪರಾಗಿ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಬೇಗನೆ ಸಹ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಬನ್ನಿ, ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಾದಾಮ್ ಚಿಕನ್ ಗ್ರೇವಿ ಜೊತೆಗೆ ನೀರು ದೋಸೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಸಾಫ್ಟಾಗಿ ಬಂದಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಬೆಳ್ಳಗೆ ಇದೆ ನೋಡಿ. ಬೇಕಂದರೆ ನಾವಿಲ್ಲಿ ತೆಂಗಿನಕಾಯಿನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ರುಬ್ಬಿ ಹಾಕ್ತಾರೆ, ಅದೇನು ಬೇಕಾಗಿಲ್ಲ. ನಾವಿಲ್ಲಿ ಜಸ್ಟ್ ಅಕ್ಕಿ ರುಬ್ಬಿದ್ರೇ ಸಾಕು. ಈ ರೀತಿಯಾಗಿ ಸಾಫ್ಟಾಗಿ ನೀರು ದೋಸೆ ರೆಡಿಯಾಗಿದೆ. ಒಂದು ತಿನ್ನೋರು 5 ಅಥವಾ 10 ದೋಸೆನ ಗ್ಯಾರಂಟಿ ತಿಂದೇ ತಿಂತಾರೆ. ಈ ರೀತಿಯಾಗಿ ಬಾದಾಮ್ ಚಿಕನ್ ಗ್ರೇವಿನ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಬರೀ ನೀರು ದೋಸೆಗೆ ಎಲ್ಲ ಕಾಂಬಿನೇಷನು, ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಳಿ ಮಳೆ ಬರ್ತಾ ಇರೋದ್ರಿಂದ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಸಂಜೆ ಟೈಮಲ್ಲಿ ಅಥವಾ ರಾತ್ರಿ ಡಿನ್ನರ್ಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಮನೆ ಜನ ಎಲ್ಲ ಅಂತೂ ತುಂಬಾ ಖುಷಿಪಟ್ಟು ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಮಕ್ಕಳು ಒಂದೊಂದು ದೋಸೆ ತಿಂತಿದ್ದರು, 3 ದೋಸೆ ತಿನ್ನೋಕ್ಕೆ ರೆಡಿ ಆಗಿದ್ರು. ನೀರು ದೋಸೆ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಕಾಂಬಿನೇಷನ್ ಅಂತೂ ಈ ಗ್ರೇವಿ ನೀರು ದೋಸೆ ಮತ್ತು ಬಾದಾಮ್ ಚಿಕನ್ ಗ್ರೇವಿಗೆ ಸೂಪರಾಗಿದೆ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಈ ರೀತಿಯಾಗಿ ಮನೇಲೇ ಟ್ರೈ ಮಾಡಿ. ತುಂಬಾ ಡಿಫ್ರೆಂಟಾಗಿರುತ್ತೆ. ಮನೆಯವರೆಲ್ಲನೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಏನೇ ಕಮೆಂಟ್ಸ್ ಇದ್ರೂ ಕಮೆಂಟ್ಸ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ಥ್ಯಾಂಕ್ ಯು.